ಸೈಲೆಂಟ್ ಆಗಿ ಆಟ ಗೆದ್ದ ಭಾರತ. ಆಪರೇಷನ್ ಅಫ್ಘಾನಿಸ್ತಾನ್ನಲ್ಲಿ ಎಲ್ಲರ ಲೆಕ್ಕ ಉಲ್ಟಾ. ಇದು 30 ವರ್ಷಗಳ ಹಾವು ಏಣಿ ಸಮರ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ಅಫ್ಘಾನ್ ಥ್ರಿಲ್ಲರ್. ಎಸ್, ಇವತ್ತು ಅಫ್ಘಾನಿಸ್ತಾನದಲ್ಲಿ ಕಳೆದ 30 ವರ್ಷಗಳ ಅವಧಿಯಲ್ಲಿ ಭಾರತ ಮೇಲ್ನೋಟಕ್ಕೆ ಬರೀ ಸಹಾಯ ಮಾಡ್ತಾ ಇದೆ ಅಷ್ಟೇ ಅನ್ನೋ ಥರ ಕಂಡು ಕೂಡ ಒಳಗೊಳಗೆ ಆಡಿದ ಅದ್ಭುತ ಸ್ಪೈ ಥ್ರಿಲ್ಲರ್ ಅಥವಾ ಡಿಪ್ಲೊಮ್ಯಾಟಿಕ್ ಥ್ರಿಲ್ಲರ್ ಸ್ಟೋರಿಯನ್ನು ನಿಮಗೆ ಹೇಳುವಂಥ ಪ್ರಯತ್ನ ಇದು. ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಇದು. ಯಾರು ಊಹೆ ಮಾಡದ, ನಿಮ್ಮ ಕಣ್ಣಿಗೆ ಮೇಲ್ನೋಟಕ್ಕೆ ಕಾಣದಂತಹ ಭಾರತದ ಲಾಂಗ್ ಟರ್ಮ್ ಆಪರೇಷನ್ ಇದು. ಮಲ್ಟಿಪಲ್ ಸರ್ಕಾರಗಳು ಚೇಂಜ್ ಆಗಿವೆ ಆ ಟೈಮ್ನಲ್ಲಿ. ಸೋ ಕಾಲ್ಡ್ ವೀಕ್ ಸರ್ಕಾರಗಳು, ಟಫ್ ಸರ್ಕಾರಗಳು, ಮಿಶ್ರ ಸರ್ಕಾರಗಳು, ಅತಿ ದುರ್ಬಲ ಸರ್ಕಾರಗಳು ಅಂತ ಕರೆಸ್ಕೊಂಡವರು ಎಲ್ಲರೂ ಈ 30 ವರ್ಷಗಳ ಅವಧಿಯಲ್ಲಿ ರೂಲ್ ಮಾಡಿ ಹೋಗಿದ್ದಾರೆ. ಆದರೂ ಕೂಡ ಭಾರತದ ಅಫ್ಘಾನ್ ಆಪರೇಷನ್ ಮಾತ್ರ ಗುಪ್ತಗಾಮಿನಿಯಂತೆ ಒಳಗೊಳಗೆ ನಡೆದಿದೆ. ಈಗ ಭಾರತ ಹಾಗೂ ತಾಲಿಬಾನಿಗಳ ನಡುವೆ ಏನಾಗ್ತಿದೆ ಅಂತ ನಿಮಗೆ ಗೊತ್ತು. ತಾಲಿಬಾನ್ ಜೊತೆಗೆ ಭಾರತ ಸಂಬಂಧ ವೃದ್ಧಿ ಮಾಡಿಕೊಳ್ತಿದೆ. ಪಾಕಿಸ್ತಾನಕ್ಕೆ ದಿಗಿಲು ಹುಟ್ಟೋ ರೀತಿ ತಾಲಿಬಾನಿಗಳು ಮತ್ತು ಭಾರತ ಕ್ಲೋಸ್ ಆಗ್ತಿದ್ದಾರೆ. ಮೇಲ್ನೋಟಕ್ಕೆ ಇದೆಲ್ಲ ಅಚಾನಕ್ ಆಗಿ ಆಗ್ತಾ ಇರೋ ಬೆಳವಣಿಗೆ ಪಾಕ್ ತಾಲಿಬಾನ್ ನಡುವಿನ ಯುದ್ಧದ ಅಡ್ಡ ಪರಿಣಾಮ ಅಂತ ಅನ್ನಿಸಬಹುದು. ಇನ್ನು ಕೆಲವರಿಗೆ 4 ಮೂಟೆ ಗೋಧಿ 2 ಲೀಟರ್ ನೀರು ಕೊಟ್ರೆ ಅದೆಲ್ಲ ಬಹಳ ದೊಡ್ಡ ಡಿಪ್ಲೊಮಸಿ ಅಂತಾನೂ ಅನಿಸ್ಬೋದು. ಆದ್ರೆ ಅಷ್ಟು ಸಿಂಪಲ್ ಇಲ್ಲ ಸ್ನೇಹಿತರೆ. ಅದು ಮೇಲ್ನೋಟ ಕಾಣೋದು. ಒಳಗೊಳಗೆ ಅಲ್ಲಿ ಮಹಾ ತಪಸ್ಸೆ ನಡೆದಿದೆ. ಅಲ್ಲಿ ಭಾರತ ದಾಳಿಗೊಳಗಾಗಿದೆ, ದೊಡ್ಡ ಸ್ಫೋಟ ಆಗಿದೆ, ಅಮೆರಿಕವನ್ನ ಸಹಿಸಿಕೊಂಡಿದೆ, ಪಾಕ್ನಿಂದಲೂ ಹಿಂಸೆ ಅನುಭವಿಸಿದೆ. ಆದರೆ ಕಡೆಗೆ ಎಲ್ಲಾ ಪ್ರತಿಸ್ಪರ್ಧಿಗಳನ್ನ ಮೂಲಗಿಟ್ಟು ಅಫ್ಘಾನಿಸ್ತಾನದ ನೆಲದಲ್ಲಿ ನಂಬರ್ 1 ಪ್ಲೇಯರ್ ಆಗಿ ಭಾರತ ಎಮರ್ಜ್ ಆಗಿದೆ. ಈ ಯಶಸ್ಸಿನ ಹಿಂದೆ 5-6 ಮುಖ್ಯ ಕ್ಯಾರೆಕ್ಟರ್ಸ್ ಬರ್ತಾರೆ. 4-6 ಘಟನೆಗಳು ಬರ್ತವೆ. ಅಜಿತ್ ದೋವಲ್ ಅನ್ನೋ ಜಾದುಗಾರ, JP ಸಿಂಗ್ ಅನ್ನೋ ತಂತ್ರಗಾರ, ವಿದೇಶಾಂಗ ಅಧಿಕಾರಿಗಳು, ಗುಪ್ತಚರರು, ನಾರ್ದರ್ನ್ ಅಲಯನ್ಸ್ ಅನ್ನೋ ಒಂದು ಸೈನಿಕ ಗುಂಪು, ತಾಲಿಬಾನ್ ಲೀಡರ್ಸ್, ಅಫ್ಘಾನ್ ನಾಯಕರು, ಹೀಗೆ ಭಾರತದ ಇಡೀ ಡೀಪ್ ಸ್ಟೇಟೇ ಅಫ್ಘಾನ್ನಲ್ಲಿ ನೆಲೆಯೂರಿ ಕೆಲಸ ಮಾಡಿದ್ದಾರೆ. ಪ್ರಾಚೀನ ಗಾಂಧಾರದ ಮೇಲಿನ ಹಿಡಿತಕ್ಕೆ ಫ್ರಂಟ್ ಲೈನ್ನಲ್ಲಿ ನಿಂತು ಹೋರಾಡಿದ್ದಾರೆ. ಇದನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೆಳಗಿರೋ ಬಟನ್ ಮೂಲಕ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಅಫ್ಘಾನಿಸ್ತಾನ ಭಾರತದ ಪಾಲಿಗೆ ಅತ್ಯಂತ ಆಯಕಟ್ಟಿನ ಜಾಗ. ನಮ್ಮೊಟ್ಟಿಗೆ ಬಾರ್ಡರ್ ಶೇರ್ ಮಾಡ್ಕೊಳ್ಳೋ ರಾಷ್ಟ್ರ. POK ಇಂದಾಗಿ ಆ ಬಾರ್ಡರ್ ನಮಗೆ ಮಿಸ್ ಆಗಿದೆ ಅಷ್ಟೇ. ಪಾಕಿಸ್ತಾನ ಜಾಗವನ್ನು ಆಕ್ರಮಿಸಿಕೊಂಡಿರೋದ್ರಿಂದಾಗಿ ಅಫಿಷಿಯಲಿ ಅವರು ನಮ್ಮೊಂದಿಗೆ ಬಾರ್ಡರ್ ಶೇರ್ ಮಾಡೋ ನೆರೆ ರಾಷ್ಟ್ರ. ಭಾರತಕ್ಕೆ ಎಲ್ಲ ರೀತಿಯಲ್ಲೂ ಇಂಪಾರ್ಟೆಂಟ್. 1947ರಿಂದಲೂ ಭಾರತ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದಲೇ ಇತ್ತು. ಆದರೆ 80ರ ದಶಕದಲ್ಲಿ ಇದಕ್ಕೆ ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಸೋವಿಯತ್ ಮತ್ತು ಅಮೆರಿಕ ನಡುವಿನ ಕಾದಾಟದಲ್ಲಿ ಮುಜಾಹಿದೀನ್ಗಳು ಹುಟ್ಕೊಂಡು ಅಫ್ಘಾನಿಸ್ತಾನವನ್ನ ಕಂಟ್ರೋಲಿಗೆ ತಗೊಳ್ತಾರೆ. ಅಲ್ಲಿ ರಷ್ಯಾ ಇರೋ ತನಕ ಭಾರತಕ್ಕೆ ಅಂತದೇನು ಸಮಸ್ಯೆ ಇರಲಿಲ್ಲ. ಆದರೆ 1996ರಲ್ಲಿ ಯಾವಾಗ ಮೊದಲ ಬಾರಿಗೆ ತಾಲಿಬಾನಿಗಳ ಆಡಳಿತ ಅಲ್ಲಿ ಶುರುವಾಯಿತು, ಭಾರತಕ್ಕೆ ಚಾಲೆಂಜ್ ಎದುರಾಯಿತು. ತಾಲಿಬಾನ್ ಪ್ರೇರಿತ ಉಗ್ರರು ಕಾಶ್ಮೀರ ಕಣಿವೆಗೆ ನುಗ್ಗೋಕೆ ಪ್ರಯತ್ನ ಮಾಡ್ತಾರೆ. ತಾಲಿಬಾನಿಗಳು ಪರೋಕ್ಷವಾಗಿ ಅವರಿಗೆ ಬೆಂಬಲವನ್ನ ಕೂಡ ಕೊಡ್ತಾರೆ ಅವಾಗ. ಹೀಗಾಗಿ ಭಾರತ ಅನಿವಾರ್ಯವಾಗಿ ಮೊದಲ ಕಾರ್ಯಾಚರಣೆ ಶುರು ಮಾಡಿತು. ಇಲ್ಲಿ ಅಫ್ಘಾನಿಸ್ತಾನ ಕೈ ತಪ್ಪಿ ಹೋದರೆ ಅದರ ಮುಂದಿನ ಪರಿಣಾಮ ಏನಾಗುತ್ತೆ ಅನ್ನೋದು ಭಾರತಕ್ಕೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಭಾರತ ಸಣ್ಣ ರಿಸ್ಕ್ ತಗೊಳ್ಳೋಕ್ಕೂ ಅಲ್ಲಿ ಮುಂದಾಗಲಿಲ್ಲ. ಅಲ್ಲಿ ತಾಲಿಬಾನಿಗಳ ವಿರುದ್ಧ ಒಂದು ಜಾಲ ಹೆಣೆಯಲೇಬೇಕಿತ್ತು. ಹೀಗಾಗಿ ಸೀದಾ ನಾರ್ದರ್ನ್ ಅಲಯನ್ಸ್ನ ಪಕ್ಕಕ್ಕೆ ಹೋಗಿ ಭಾರತ ನಿಂತ್ಕೊಳ್ತು. ನಾರ್ದರ್ನ್ ಅಲಯನ್ಸ್ ಭಾರತದ ಅತಿದೊಡ್ಡ ಪ್ರಾಕ್ಸಿ. ಸ್ನೇಹಿತರೆ, ಅಫ್ಘಾನಿಸ್ತಾನದಲ್ಲಿ ಭಾರತ ಆಡಿದ ಗೇಮ್ನಲ್ಲಿ ಮೊದಲ ಮತ್ತು ಅತಿದೊಡ್ಡ ಪ್ರಾಕ್ಸಿಯಾಗಿ ಬಳಕೆಯಾಗಿದ್ದು ಇದೆ ನಾರ್ದರ್ನ್ ಅಲಯನ್ಸ್. ಈ ನಾರ್ದರ್ನ್ ಅಲಯನ್ಸ್ ಬೇಸಿಕಲಿ ತಾಲಿಬಾನಿ ವಿರೋಧಿ ಗುಂಪು. 1992ರಿಂದಲೇ ಪಂಜ್ಶೀರ್ ಕಣಿವೆಯಿಂದ ಇದು ಆಪರೇಟ್ ಆಗ್ತಾ ಇತ್ತು. ಅಹಮದ್ ಶಾ ಮಸೌದ್ ಇದರ ಲೀಡರ್. ತಾಲಿಬಾನ್ ಆಡಳಿತವನ್ನ ಕಿತ್ತೆಸೆದು ಇಲ್ಲಿ ತಮ್ಮದೇ ಸರ್ಕಾರ ರಚನೆ ಮಾಡೋಕೆ ಇವರು ಶತ ಪ್ರಯತ್ನ ಮಾಡ್ತಾ ಇದ್ರು. ಆರಂಭದಲ್ಲಿ ಇವ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ಯಾರು ತಗೊಳ್ಳಿಲ್ಲ. ಅಮೆರಿಕ, ಕೆನಡಾ, ಫ್ರಾನ್ಸ್ ಇದಕ್ಕೆ ಬೆಂಬಲ ಕೊಡ್ತಿದ್ರು ಕೂಡ ಭಾರತ ಇನ್ನು ದೂರನೇ ಇತ್ತು. ಆದರೆ 1996ರಲ್ಲಿ ತಾಲಿಬಾನಿಗಳು ಅಫ್ಘಾನನ್ನ ವಶಕ್ಕೆ ತಗೊಂಡ್ರಲ್ಲ, ಭಾರತ ತನ್ನ ರಾಯಭಾರ ಕಚೇರಿಗೆ ಬೀಗ ಹಾಕೊಂಡು ತನ್ನ ರಾಷ್ಟ್ರಕ್ಕೆ ವಾಪಸ್ ಆಯಿತು. ಹಾಗಂತ ಅಫ್ಘಾನ್ ನೆಲವನ್ನ ಹಾಗೆ ಬಿಡೋಕ್ಕೂ ಆಗ್ತಾ ಇರ್ಲಿಲ್ವಲ್ಲ. ಹೀಗಾಗಿ ಭಾರತ ಸೀದಾ ನಾರ್ದರ್ನ್ ಅಲಯನ್ಸ್ ಪರವಾಗಿ ಅಖಾಡಕ್ಕಿಳಿತು. ತಜಿಕಿಸ್ತಾನವನ್ನೇ ಬೇಸ್ ಮಾಡಿಕೊಂಡು ಸಣ್ಣ ಸ್ಫೋಟಕಗಳು, ಮಾರ್ಟರ್ಸ್,
ಆರ್ಡಿನನ್ಸ್, ಕಲಶ್ನಿಕೋವ್ ಸೇರಿ ಸಾಕಷ್ಟು ಆಯುಧಗಳನ್ನ ಭಾರತ ಸಪ್ಲೈ ಮಾಡ್ತೀವಿ ಇವರಿಗೆ. ನಿಮಗೆ ತಜಿಕಿಸ್ತಾನದ ಫಾರ್ಕೋರ್ನಲ್ಲಿ ಭಾರತದ್ದೇ ಒಂದು ಏರ್ ಬೇಸ್ ಇರೋದನ್ನ ನಾವು ಈ ಹಿಂದೆ ಕೂಡ ಹೇಳಿದ್ದೇವೆ. ಅಫ್ಘಾನಿಸ್ತಾನದ ಬಾರ್ಡರ್ಗೆ ತುಂಬಾ ಹತ್ತಿರದಲ್ಲಿದೆ. ಭಾರತ ಅಲ್ಲಿ ಕಾಲಿಡೋಕೆ ಮೊದಲ ಕಾರಣವೇ ಈ ನಾರ್ದರ್ನ್ ಅಲಯನ್ಸ್. ಭಾರತದ ರಾ ಅಧಿಕಾರಿಗಳು ತಜಿಕಿಸ್ತಾನ್ ಜೊತೆಗೆ ಸಂಬಂಧ ಬೆಳೆಸಿ ಇದನ್ನ ತಮ್ಮ ತೆಗೆಗೆ ತಗೊಳ್ತಾರೆ. ನಾರ್ದರ್ನ್ ಅಲಯನ್ಸ್ಗೆ ಬೇಕಾದ ಎಲ್ಲವನ್ನ ಇಲ್ಲಿಂದಲೇ ಪೂರೈಕೆ ಮಾಡ್ತಾರೆ. ಅವತ್ತಿಗೆ ತಜಿಕಿಸ್ತಾನ್ ಕೂಡ ತಾಲಿಬಾನಿಗಳ ವಿರುದ್ಧ ಇತ್ತು, ಈಗಲೂ ಇದ್ದಾರೆ. ಯಾಕಂದ್ರೆ ತಾಲಿಬಾನಿಗಳಂತವರು ಸ್ಟ್ರಾಂಗ್ ಆದಷ್ಟು ಕೂಡ ಇಡೀ ಪ್ರದೇಶದಲ್ಲೇ ಮತಾಂಧತೆ ಹರಡಿಬಿಟ್ಟು ನಮ್ಮಂತ ಲೀಡರ್ಗಳಿಗೆ ಸರ್ಕಾರಕ್ಕೆ ಬೆಲೆನೇ ಇರೋದಿಲ್ಲ. ಧಾರ್ಮಿಕ ಮತಾಂಧತೆ ಜಾಸ್ತಿಯಾಗಿ ದಂಗೆ ಎದ್ದು ಬಿಡ್ತಾರೆ, ಕ್ರಾಂತಿ ಮಾಡಿ ಎಲ್ಲರನ್ನೂ ಹತ್ಯೆ ಮಾಡಿ ಕೆಳಗಿಳಿಸಿಬಿಡ್ತಾರೆ ಅಂತ ಅಲ್ಲಿ ನಾಯಕ ಎಮೊಮಾಲಿ ರೆಹಮಾನ್ ಭಾವಿಸಿದ್ರು. ಹೀಗಾಗಿ ಆತ ಭಾರತದ ಸೇನೆಗೆ ಜಾಗ ಕೊಟ್ಟರು. ಅಲ್ಲಿ ಇವತ್ತಿಗೂ ಫಾರ್ಕೋರ್ ಏರ್ ಬೇಸ್ ಅನ್ನ ಭಾರತದ ಸೇನೆ ಆಪರೇಟ್ ಮಾಡ್ತಾ ಇದೆ. ಇಲ್ಲಿ ಭಾರತ ಎಂತ ಗೇಮ್ ಮಾಡ್ತು ಅಂದ್ರೆ, ಒಂದು ವೇಳೆ ತಾಲಿಬಾನಿಗಳು ಭಾರತದ ವಿರುದ್ಧ ಪೂರ್ಣ ಪ್ರಮಾಣದಲ್ಲಿ ನಿಂತ್ಕೊಂಡ್ರೆ ಇದೇ ಸೇನಾ ನೆಲೆ ಉಪಯೋಗಿಸಿ ದಾಳಿ ಮಾಡೋದು ಅನ್ನೋ ಲೆವೆಲ್ಗೆ ಭಾರತ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿತ್ತು. ತಾಲಿಬಾನಿಗಳ ಸುತ್ತ ಒಂದು ಲೇಯರ್ನ ಕೋಟೆ ಕಟ್ಟಿತ್ತು. ಆ ಕಡೆಯಿಂದ ತಜಕ್, ಈ ಕಡೆಯಿಂದ ಇರಾನ್ ಮೂಲಕ ಭಾರತ ಅಫ್ಘಾನಿಸ್ತಾನವನ್ನ ಮಾನಿಟರ್ ಮಾಡ್ತಾ ಇತ್ತು. ಇನ್ನು ತಜಿಕಿಸ್ತಾನ್ನಲ್ಲಿ ರಾಯಭಾರಿಯಾಗಿದ್ದ ಭಾರತ್ ರಾಜ್ ಮುತ್ತುಕುಮಾರ್ ಕೂಡ ಇದರಲ್ಲಿ ಅತಿ ದೊಡ್ಡ ಪಾತ್ರ ನಿಭಾಯಿಸಿದ್ರು. ನಾರ್ದರ್ನ್ ಅಲಯನ್ಸ್ಗೆ ಬಟ್ಟೆ, ಯೂನಿಫಾರ್ಮ್, ಅವರಿಗೆ ಚಿಕಿತ್ಸೆ, ಯುದ್ಧಗಳಲ್ಲಿ ಬೇಕಾಗೋ ಮೂಲ ಸೌಕರ್ಯ ಎಲ್ಲವನ್ನ ಸಪ್ಲೈ ಮಾಡ್ತಾ ಬಂದ್ರು. ಇಂಟೆಲಿಜೆನ್ಸ್ ಸಹಾಯವನ್ನ ಕೂಡ ಕೊಡ್ತು ಭಾರತ. ನಮ್ಮ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ತಜಿಕಿಸ್ತಾನದ ಏರ್ ಬೇಸ್ ಸುತ್ತ ವಾಹನಗಳು ಓಡಾಡೋಕೆ ರೋಡ್ ಮಾಡಿಕೊಟ್ರು. ಒಟ್ಟಾರೆ ಭಾರತ ತಾಲಿಬಾನಿಗಳ ವಿರುದ್ಧ ಅಗ್ರೆಸಿವ್ ಆಗಿ ನುಗ್ತು. ಈ ಮಧ್ಯೆ ಭಾರತ ಹಾಗೂ ತಾಲಿಬಾನ್ ನಡುವೆ ಸಂಬಂಧ ಹದಗೆಡೋ ರೀತಿ ಘಟನೆ ಕೂಡ ಆಯಿತು. ಇದು ಹಾವು ಏಣಿ ಆಟಕ್ಕೆ ಹೊಸ ಟ್ವಿಸ್ಟ್ ಕೊಡ್ತು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 31,700 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಸಾರನಾಥಕ್ಕೆ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 21 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಕಂದಹಾರ್ ಹೈಜಾಕ್, ಅಲರ್ಟ್ ಆದ ಭಾರತ. ಅಫ್ಘಾನ್ ನೆಲಕ್ಕಾಗಿ ಭಾರತ ಹಾಗೂ ತಾಲಿಬಾನ್ ನಡುವೆ ತೆರೆಮರೆಯಲ್ಲಿ ಹೊಡೆದಾಟ ಆಗ್ತಿರೋ ಹೊತ್ತಲ್ಲಿ ಭಾರತದಲ್ಲಿ ವಿಮಾನ ಹೈಜಾಕ್ ಆಯಿತು. ಹರ್ಕತುಲ್ ಮುಜಾಹಿದೀನ್ ಸಂಘಟನೆಗೆ ಸೇರಿದ ಉಗ್ರರು 1999 ಇಸ್ವಿ ಡಿಸೆಂಬರ್ 24ನೇ ತಾರೀಕು ಭಾರತದ ಇಂಡಿಯನ್ ಏರ್ಲೈನ್ಸ್ಗೆ ಸೇರಿದ ಫ್ಲೈಟ್ IC814 ಅದನ್ನು ಅಪಹರಣ ಮಾಡಿದ್ರು. ನೇಪಾಳದ ಕಾಠ್ಮಂಡುನಿಂದ ದಿಲ್ಲಿಗೆ ಹೊರಟಿದ್ದ ವಿಮಾನವನ್ನ ಸೀದಾ ಹೈಜಾಕ್ ಮಾಡಿ ಹಾರಿಸ್ಕೊಂಡು ಹೋಗಿ ಕಂದಹಾರ್ನಲ್ಲಿ ನಿಲ್ಲಿಸಿಬಿಟ್ರು. ಇದು ಭಾರತ ಅಫ್ಘಾನ್ ಸಂಬಂಧಕ್ಕೆ ಬಿದ್ದ ಅತಿ ದೊಡ್ಡ ಹೊಡೆತ. ಇನ್ಯಾವತ್ತೂ ಭಾರತ ತಾಲಿಬಾನಿಗಳನ್ನ ನಂಬದ ರೀತಿ ಇದು ಪೆಟ್ಟುಕೊಡ್ತು. ಅಫ್ಕೋರ್ಸ್ ಇಲ್ಲಿ 9 ದಿನ ಮಾತುಕತೆ ನಡೆದು ಉಗ್ರಗಾಮಿಗಳನ್ನ ಬಿಟ್ಟು ನಾವು ನಮ್ಮ ಜನರನ್ನ ಬಿಡಿಸ್ಕೊಂಡ್ ಬಂದ್ವಿ. ಆದ್ರೆ ಫ್ಯೂಚರ್ ನಲ್ಲಿ ಇದು ಭಾರತಕ್ಕೆ ಅಪಾಯ ಅನ್ನೋದನ್ನ ಅವತ್ತಿನ ಭಾರತ ಸರ್ಕಾರ ಕೂಡ ಮನಗಾಣಿತು. ಹೀಗಾಗಿ ತಾಲಿಬಾನಿಗಳ ಸುತ್ತ ಇನ್ನೊಂದು ಲೇಯರ್ನ ಬಲೆಯನ್ನ ಎಳೆಯೋಕೆ ಅಥವಾ ಹೆಣೆಯೋಕೆ ಶುರು ಮಾಡಿತು. ಅದರ ಹೆಸರು ಗಿಸಾರ್ ಏರ್ಬೇಸ್. ಗಿಸಾರ್ ಏರ್ಬೇಸ್ ಅಖಾಡಕ್ಕೆ ಇಳಿದ ಅಜಿತ್ ದೋವಲ್. ಯಾವಾಗ ತಾಲಿಬಾನ್ ಕಾರಣದಿಂದ ಅಫ್ಘಾನ್ ಬರ್ತಾ ಬರ್ತಾ ಭಾರತಕ್ಕೆ ಹೆಡ್ಡೇಕ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗ್ತಾ ಬಂತು, ತಜಿಕಿಸ್ತಾನಲ್ಲಿ ಇನ್ನೊಂದು ಬದಿಯಲ್ಲಿ ಗಿಸಾರ್ ಅನ್ನೋ ಹೊಸ ಏರ್ಬೇಸ್ ಅನ್ನ ಭಾರತ ಸೆಟಪ್ ಮಾಡಿತು. ಗಿಸಾರ್ ತಜಿಕಿಸ್ತಾನ್ನ ರಾಜಧಾನಿ ದುಶಾಂಬೆಯಿಂದ ಜಸ್ಟ್ 10-12 ಕಿಲೋಮೀಟರ್ ದೂರದಲ್ಲಿತ್ತು. ಅತ್ಯಂತ ಆಯಕಟ್ಟಿನ ಜಾಗ. ಸೊ 2000ನೇ ಇಸವಿಯಲ್ಲಿ ಇಲ್ಲಿ ಕೆಲಸ ಶುರುವಾಯಿತು. ಇಲ್ಲಿಂದಲೂ ತಾಲಿಬಾನ್ ಮೇಲೆ ಸೈಕಲಾಜಿಕಲ್ ಪ್ರೆಷರ್ ಹೇರೋಕೆ ಭಾರತ ಪ್ರಯತ್ನ ಪಡ್ತು. ಅಂದಹಾಗೆ ಈ ಬೇಸ್ ಕಟ್ಟೋಕೆ ದೊಡ್ಡ ಮೆದುಳಾಗಿ ಕೆಲಸ ಮಾಡಿದ್ದು ಬೇರೆ ಯಾರೂ ಅಲ್ಲ, ಇವತ್ತೂ ನಮ್ಮ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ದೇಶ ಸೇವೆ ಮಾಡ್ತಿರೋ ಭಾರತದ ರಕ್ಷಣೆಯ ಮಾಸ್ಟರ್ ಮೈಂಡ್ ಅಜಿತ್ ದೋವಲ್ ಅವರು. ಈ ಅಫ್ಘಾನ್ ಆಪರೇಷನ್ ಅಲ್ಲಿ ಅಜಿತ್ ದೋವಲ್ ಅವರ ಪಾತ್ರ ಸಿಕ್ಕಾಪಟ್ಟೆ ದೊಡ್ಡದಿದೆ. ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ಹಾಗೆ ಅವತ್ತು ವಾಯುಪಡೆಯಲ್ಲಿ ಅಧಿಕಾರಿಯಾಗಿದ್ದ, ನಂತರ ಏರ್ ಚೀಫ್ ಕೂಡ ಆದ BS ಧನೋವಾ ಕೂಡ ತುಂಬಾ ಶ್ರಮ ಹಾಕಿದ್ರು. ಇಬ್ಬರ ದೂರದೃಷ್ಟಿ ಮತ್ತು ಇತರ ಅಧಿಕಾರಿಗಳ ಸಹಾಯದಿಂದ ಇಲ್ಲಿ ಗಿಸಾರ್ ಏರ್ಬೇಸ್ಗೆ ಶಂಕುಸ್ಥಾಪನೆಯಾಯಿತು. ಆದರೆ ಈ ಮಧ್ಯೆ ಅಲ್ಲಿ ಅಹಮದ್ ಶಾ ಮಸೌದ್ನನ್ನ AQ ಉಗ್ರರು ಹತ್ಯೆ ಮಾಡಿದ್ರು. ನಾರ್ದರ್ನ್ ಅಲಯನ್ಸ್ ಲೀಡರ್ ಅವ್ರನ್ನ ಹತ್ಯೆ ಮಾಡಿದ್ರು ಜಾಗತಿಕ ಉಗ್ರರು. ಅದು ಭಾರತ ಮತ್ತು ತಾಲಿಬಾನಿಗಳ ವಿರೋಧಿಗಳ ಪಾಲಿಗೆ, ಯಾರೆಲ್ಲ ತಾಲಿಬಾನಿಗಳ ವಿರುದ್ಧ ಕೂಟ ಕಟ್ತಾ ಇದ್ರು ಅವರಿಗೆ ಹಿನ್ನಡೆ ಆಯಿತು. ಅಷ್ಟೇ ಅಲ್ಲ, 2001ರಲ್ಲಿ ಅವಳಿ ಕಟ್ಟಡದ ಮೇಲೂ ಕೂಡ AQ ಉಗ್ರರು ದಾಳಿ ಮಾಡಿಬಿಟ್ರು ಅಮೆರಿಕದಲ್ಲಿ. ಇದರಿಂದ ಈ ಹೋರಾಟಕ್ಕೆ ದೊಡ್ಡ ಹಿನ್ನಡೆ ಬೀಳುತ್ತೆ. ಆದರೆ ಪ್ರತಿಯೊಂದು ಅಂತ್ಯವೂ ಹೊಸ ಆರಂಭ ಅನ್ನೋ ರೀತಿಯಲ್ಲಿ ಆ ದಾಳಿ ಭಾರತದ ಅಫ್ಘಾನ್ ನೀತಿಗೆ ಹೊಸ ತಿರುವನ್ನು ಕೊಡುತ್ತೆ. ಅಫ್ಘಾನ್ ಒಳಗೆ ನೇರವಾಗಿ ನುಗ್ಗೋಕೆ ಅದು ದಾರಿ ಮಾಡಿಕೊಡುತ್ತೆ. ನೇರವಾಗಿ ನುಗ್ಗಿದ ಭಾರತ ಪಾಕಿಸ್ತಾನಕ್ಕೆ ಸಹಾಯದ ಜ್ವರ.
ಅಮೆರಿಕದ ಅವಳಿ ಕಟ್ಟಡದ ಮೇಲಿನ ಜಾಗತಿಕ ಉಗ್ರರ ದಾಳಿ ನಂತರ ಅಮೆರಿಕ ತಾಲಿಬಾನಿಗಳ ವಿರುದ್ಧ ಯುದ್ಧ ಸಾರಿ ಅಫ್ಘಾನಿಸ್ತಾನವನ್ನು ತನ್ನ ಹಿಡಿತಕ್ಕೆ ತಗೊಳುತ್ತೆ. ಮೇಲ್ನೋಟಕ್ಕೆ ನೋಡಿದ್ರೆ ಭಾರತದ ಹಿತಾಸಕ್ತಿಗೆ ಇದು ಒಳ್ಳೆಯದಾಗಿರಲಿಲ್ಲ. ಯಾಕಂದರೆ ಅಮೆರಿಕ ಯಾವತ್ತಿಗೂ ಭಾರತದ ಪರವಾಗಿ ದೊಡ್ಡ ಪ್ರಮಾಣದಲ್ಲೇನೋ ನಿಂತ್ಕೊಂಡು ಸಪೋರ್ಟ್ ಮಾಡೋ ಅವಕಾಶ ಮಾಡಿಕೊಡೋ ರಾಷ್ಟ್ರ ಅಲ್ಲ. ಭಾರತದ ವಿರುದ್ಧವೂ ಅವರದನ್ನು ಬಳಸ್ಬೋದಾಗಿತ್ತು ಅಫ್ಘಾನಿಸ್ತಾನವನ್ನು. ಆದರೆ ತಕ್ಷಣಕ್ಕೆ ನೋಡಿದಾಗ ಒಂದು ವಿಂಡೋ ಆಫ್ ಅಪಾರ್ಚುನಿಟಿ ಓಪನ್ ಆಯಿತು ಭಾರತಕ್ಕೆ. ಅಲ್ಲಿ ತಾಲಿಬಾನಿಗಳನ್ನು ಓಡಿಸಿ ಅಲ್ಲಿ ಪ್ರಜಾಪ್ರಭುತ್ವ ತಂದಿತ್ತು. ಭಾರತಕ್ಕೆ ಒಂದು ಓಪನಿಂಗನ್ನು ಕ್ರಿಯೇಟ್ ಮಾಡಿಕೊಡ್ತು. ಭಾರತ ತನ್ನ ಅಸಲಿ ಗೇಮಲ್ಲಿಂದ ಶುರು ಮಾಡ್ತು. ಈ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ನಾವು ಇವತ್ತಿನ ಭಾರತ ತಾಲಿಬಾನ್ ಸಂಬಂಧವನ್ನು ನೋಡೋಕೆ ಆಗ್ತಾ ಇರಲಿಲ್ಲ. ಪಾಕ್ ತಾಲಿಬಾನ್ ದೂರ ಮಾಡುವ ಆಸೆನೂ ಈಡೇರ್ತಾ ಇರಲಿಲ್ಲ. ಆದರೆ ಭಾರತ ಇಲ್ಲಿ ನಾಜೂಕಾಗಿ ಗೇಮ್ ಆಡ್ತು. ಸೇನೆ ರಾಜಕೀಯವನ್ನ ಬದಿಗೆ ಸರಿಸಿ ಸಹಾಯಕ್ಕೆ ನಿಂತ್ಕೊಳ್ತು. ಇಲ್ಲಿ ಭಾರತ ಅರ್ಥ ಮಾಡಿಕೊಂಡ ಮೊದಲ ಸತ್ಯ ಏನು ಅಂದರೆ, ಈ ತಾಲಿಬಾನಿಗಳನ್ನು ಯಾವುದೇ ಕಾರಣಕ್ಕೂ ಹೊಸಗೆ ಹಾಕಕ್ಕೆ ಆಗಲ್ಲ ಅನ್ನೋದನ್ನ ಅಷ್ಟರಲ್ಲಿ ಭಾರತ ಅರ್ಥ ಮಾಡ್ಕೊಂಡಿತ್ತು. ಯಾಕಂದ್ರೆ ತಳಮಟ್ಟದಲ್ಲಿ ನೆಟ್ವರ್ಕ್ ಅನ್ನ ಹೊಂದಿರೋ, ಜನರ ನಡುವೆ ಪಾಪ್ಯುಲರ್ ಆಗಿರೋ, ಹೈಲಿ ಮೋಟಿವೇಟೆಡ್ ಸಶಸ್ತ್ರ ಗುಂಪು ಇದು, ಸಂಘಟನೆ, ಜನರನ್ನ ಕೆರಳಿಸೋ ಸಂಸ್ಥೆ. ಸೊ ಅವರ ವಿರುದ್ಧ ಆಯುಧ ಎತ್ತಿದ್ರೆ ಲಾಭಕ್ಕಿಂತ ಲಾಸೇ ಜಾಸ್ತಿ ಅನ್ನೋದನ್ನು ಭಾರತ ಅರ್ಥ ಮಾಡ್ಕೊಳ್ತು. ಅರೆ ಅಫ್ಘಾನಿಸ್ತಾನದಲ್ಲಿ ಅವರೇ ಪಾಪ್ಯುಲರು, ಅವರು ಸ್ವಲ್ಪ ಪಾಪ್ಯುಲಾರಿಟಿ, ಸ್ವಲ್ಪ ಶಸ್ತ್ರ ಬಲದ ಮೇಲೆ ಅವರೇ ಅಧಿಕಾರಕ್ಕೆ ಬರ್ತಾರೆ ಪದೇ ಪದೇ ಅಂತ ಹೇಳಿದ್ರೆ, ಅವ್ರನ್ನ ತಡೆಯೋ ಶಕ್ತಿ ಅಫ್ಘಾನಿಸ್ತಾನದಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದ್ರೆ ನಾವು ಅವ್ರನ್ನ ಬಡದಾಡೋದ್ರಲ್ಲಿ ಏನು ಅರ್ಥ ಇದೆ ಅನ್ನೋದನ್ನು ಭಾರತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತು. ಭಾರತ ಹೊಸ ಪ್ರಯತ್ನ ಶುರು ಮಾಡ್ತು. ಅಲ್ಲಿ ಅಮೆರಿಕ ನ್ಯಾಟೋಗಳು ತಾಲಿಬಾನಿಗಳ ವಿರುದ್ಧ ಆಯುಧ ಎತ್ತಿದ್ರೆ ಅದೇ ಭಾರತ ಆ ರೀತಿ ಮಾಡೋಕ್ಕೆ ಹೋಗಲಿಲ್ಲ. ಮಿಲಿಟರಿ ನೆರವನ್ನ ಕೊಡಲಿಲ್ಲ ಅಮೆರಿಕ ಮತ್ತು ಮಿತ್ರಕೂಟಕ್ಕೆ, ಪಕ್ಕದಲ್ಲೇ ಇದ್ರೂ ಕೂಡ. ಅಲ್ಲಿ ಅಫ್ಘಾನಿಸ್ತಾನದ ಪುನರ್ ನಿರ್ಮಾಣಕ್ಕೆ ನಾನೆಲ್ಲ ರೀತಿ ಹೆಲ್ಪ್ ಮಾಡ್ತೀನಿ ಅಂತ ಭಾರತ ಹೋಯಿತು. ಅಲ್ಲಿನ ಜನರೊಂದಿಗೆ ಭಾರತ ಕನೆಕ್ಟ್ ಆಯಿತು. ಗೋಧಿ, ಆಸ್ಪತ್ರೆ, ರಸ್ತೆ, ಡ್ಯಾಮ್, ಪಾರ್ಲಿಮೆಂಟ್ ಬಿಲ್ಡಿಂಗ್ ಎಲ್ಲವನ್ನ ಭಾರತ ಮಾಡಿಕೊಡ್ತು ಅವರಿಗೆ. ಇದರ ಪರಿಣಾಮ ಅಫ್ಘಾನಿಸ್ತಾನದಲ್ಲಿ ಅಲ್ಲಿನ ಪಾಪ್ಯುಲೇಷನ್ ನಡುವೆ ಭಾರತ ಫೇವರೇಟ್ ಕಂಟ್ರಿ ಆಗಿ ಹೊರಹೊಮ್ಮಿತು. ಭಾರತದ ಸಾಫ್ಟ್ ಪವರ್ ಅಲ್ಲಿ ಇನ್ಕ್ರೀಸ್ ಆಯಿತು. ಇವತ್ತಿಗೂ 70% ಅಫ್ಘಾನಿಗರು ಭಾರತವೇ ನಮ್ಮ ಮೊದಲ ಗೆಳೆಯ ಅಂತ ಕರೀತಾರೆ. ಇದನ್ನು ನಾವು ಕಳೆದ ಬಾರಿಯ ಈ ವರದಿಯಲ್ಲಿ ಹೇಳಿದಾಗ ತುಂಬಾ ಡಿಬೇಟ್ ನಡೆದಿತ್ತು. ನಿಜಕ್ಕೂ ಹೌದಾ ಇದು, ಆನೆಸ್ಟಾ ಇದು ಅಂತ ಹೇಳಿ. ಆದರೆ ನಾವೆಲ್ಲ ಏನಕ್ಕೆ ಲೆಕ್ಕಾಚಾರ ಹಾಕೋದು? ಅಜಿತ್ ದೋವಲ್ ಅವರು, ಅವ್ರಿಗೆ ಗೊತ್ತಿರುತ್ತಲ್ಲ, ಅವ್ರು ಏನು ಹೇಳಿದ್ದಾರೆ ನೋಡಿ. ಅವ್ರು ಹೇಳೋ ಪ್ರಕಾರ ಇಡೀ ಜಗತ್ತಲ್ಲಿ ಭಾರತವನ್ನು ಅತ್ಯಂತ ಹೆಚ್ಚು ಪ್ರೀತಿಸೋ ಜನ ಎಲ್ಲಾದರೂ ಇದ್ರೆ ಅದು ನೇಪಾಳನೂ ಅಲ್ಲ, ಶ್ರೀಲಂಕಾನೂ ಅಲ್ಲ, ಅದು ಅಫ್ಘಾನಿಸ್ತಾನ ಅಂತ ಅಜಿತ್ ದೋವಲ್ ಅವರು ಹೇಳಿದ್ದಾರೆ. ಇಂಡಿಯಾ ಇಸ್ ದ ಮೋಸ್ಟ್ ಪಾಪ್ಯುಲರ್ ಕಂಟ್ರಿ ಇನ್ ಅಫ್ಘಾನಿಸ್ತಾನ್ ಇನ್ ದ ವರ್ಲ್ಡ್ ಟುಡೇ. ಹಾಗಂತ ಭಾರತದ ಪ್ರಯತ್ನಗಳು ಸುಲಭವಾಗಿ ಆಯ್ತು ಅಂತಲ್ಲ. ತಾಲಿಬಾನಿಗಳು ಇದಕ್ಕೂ ವಿರೋಧ ವ್ಯಕ್ತಪಡಿಸಿದ್ರು. ಪಾಕಿಸ್ತಾನ ಅವರ ವಿರೋಧಕ್ಕೆ ತುಪ್ಪ ಹಾಕ್ತೀನಿ ಸ್ವಲ್ಪ, ಆಯ್ತು ವಿರೋಧ ಮಾಡಿ ಅಂತ. ಇದರ ಪರಿಣಾಮ ತಾಲಿಬಾನಿಗಳು ಯಾವ ಲೆವೆಲ್ಗೆ ಹೋದ್ರು ಅಂದ್ರೆ, ಅಮೆರಿಕ ಬೆಂಬಲಿತ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತೀರಾ, ಅವ್ರ ಪರವಾಗಿ ಇಲ್ಲೆಲ್ಲ ಕೆಲಸ ಮಾಡ್ತೀರಾ ನೀವು ಅಂತ ಹೇಳಿ ನಮ್ಮ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿದ್ರು ತಾಲಿಬಾನಿಗಳು, ಸ್ಫೋಟ ನಡೆಸಿದ್ರು. 58 ಜನರ ಜೀವ ಹೋಯಿತು ಅವತ್ತು. 2008 ಜುಲೈ 7ನೇ ತಾರೀಕು ನಡೆದ ಈ ದಾಳಿಯನ್ನು ಭಾರತದ ಇತಿಹಾಸದಲ್ಲಿ ಇದುವರೆಗೂ ನಡೆದ ಅತಿ ದೊಡ್ಡ ಉಗ್ರ ದಾಳಿ ರಾಯಭಾರ ಕಚೇರಿ ಮೇಲೆ ಅಂತ ಪರಿಗಣಿಸಲಾಯಿತು. ಇನ್ನು ಈ ದಾಳಿ ಮಾಡಿಸಿದ ಪಾಕಿಸ್ತಾನ ತಾಲಿಬಾನಿಗಳಿಗೆ ಇನ್ನಷ್ಟು ಹತ್ತಿರ ಆಯಿತು. ಅವರಿಗೆ ಹಣ, ಆಯುಧ, ಆಶ್ರಯ ಎಲ್ಲ ಕೊಡ್ತು. ಆದರೂ ಕೂಡ ಭಾರತ ಅಫ್ಘಾನಿಸ್ತಾನದಲ್ಲಿ ತನ್ನ ಕಾರ್ಯಾಚರಣೆಯನ್ನ, ತನ್ನ ಕೆಲಸವನ್ನ ಮುಂದುವರಿಸಿತು. ಅಲ್ಲಿ ಅಮೆರಿಕ ಬೆಂಬಲಿತ ಪ್ರಜಾಪ್ರಭುತ್ವ ತರ ಸರ್ಕಾರ ಇತ್ತಲ್ಲ, ಒಂಥರ ಅರೆ ಸರ್ಕಾರ ತರ. ಸೊ ಆ ಸರ್ಕಾರದೊಂದಿಗೆ ನಮ್ಮ ಸರ್ಕಾರ ಚೆನ್ನಾಗೇ ಇತ್ತು, ಭಾರತ ಚೆನ್ನಾಗೇ ಇತ್ತು. ಅಫ್ಘಾನಿಸ್ತಾನದ ಜೊತೆಗೆ ಭಾರತ ಮೊದಲ ಬಾರಿಗೆ ಸ್ಟ್ರಾಟಜಿಕ್ ಒಪ್ಪಂದವನ್ನ ಕೂಡ ಮಾಡಿಕೊಳ್ತು ಆ ಸರ್ಕಾರದೊಂದಿಗೆ. ತಾಲಿಬಾನಿಗಳು ಇನ್ನು ಬಂಡುಕೋರ ಗುಂಪು. ಅವಾಗ ಇದೊಂದು ಅಮೆರಿಕ ಸೆಟಪ್ ಮಾಡಿರೋ ಡೆಮೋಕ್ರಸಿ ಇತ್ತಲ್ಲ, ಆ ಸರ್ಕಾರದೊಂದಿಗೆ ಬೇರೆ ಯಾವ ದೇಶಗಳು ತೋರದ ಧೈರ್ಯವನ್ನ ಭಾರತ ಅವತ್ತು ತೋರಿಸಿತ್ತು. ಅಂದಿನ UPA ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ ಮತ್ತು ಅವತ್ತಿನ ಅಫ್ಘಾನ್ ಅಧ್ಯಕ್ಷ ಹಮೀದ್ ಕರ್ಜಾಯಿ ಇದಕ್ಕೆ ಸೈನ್ ಹಾಕಿದ್ರು. ಇದಾದ ನಂತರ ಭಾರತ ಮತ್ತು ಅಲ್ಲಿದ್ದ ಅಮೆರಿಕ ಸೆಟಪ್ ಮಾಡಿದ್ದ ಪ್ರಜಾಪ್ರಭುತ್ವ ಸರ್ಕಾರದ ನಡುವಿನ ಸಂಬಂಧ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು. ಇನ್ನೂ ಸೈಡ್ನಲ್ಲಿ ತಾಲಿಬಾನಿಗಳು ಬಂಡುಕೋರರಾಗಿ ಬಡಿದಾಡ್ತಾನೆ ಇದ್ರು. ಬಂತು ಮೋದಿ ಸರ್ಕಾರ, ಆಯುಧ ಕೊಟ್ಟ ಭಾರತ. ಇದು ಮೇಜರ್ ತಿರುವು ಭಾರತಕ್ಕೆ ಅಫ್ಘಾನಿಸ್ತಾನದಲ್ಲಿ. ಅದುವರೆಗೂ ತಾಲಿಬಾನಿಗಳ ವಿಚಾರದಲ್ಲಿ ಭಾರತ ಹಿಂಜರಿಕೆಯಿಂದ ವರ್ತಿಸ್ತಾ ಇತ್ತು. ನೇರವಾಗಿ ಎದುರು ಹಾಕೋಬಾರದು ಅನ್ನೋ ನೀತಿಯನ್ನು ಪಾಲಿಸ್ತಾ ಇತ್ತು. ಆದರೆ 2014 ನಂತರ, ಅಂದರೆ ನಮ್ಮಲ್ಲಿ ರಾಜಕೀಯ ಬದಲಾವಣೆ ಆಗಿ ಇಲ್ಲಿ ಮೋದಿ ಸರ್ಕಾರ ಬಂದ ನಂತರ ಭಾರತ ಇನ್ನೂ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳೋಕೆ ಶುರು ಮಾಡ್ತು. ಅಷ್ಟೊತ್ತಿಗೆ 2014 ದೇಶಕ್ಕೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಅಜಿತ್ ದೋವಲ್ ಬಂದು ಕೂತ್ಕೊಂಡಿದ್ರು. ಅವರಿಗೆ ತಾಲಿಬಾನಿಗಳ ಮೈಂಡ್ ಸೆಟ್ ತುಂಬ ಚೆನ್ನಾಗಿ ಗೊತ್ತಿತ್ತು. ಜೊತೆಗೆ ವಿದೇಶಾಂಗ ನೀತಿಯ ಜ್ಞಾನ ಕೂಡ ಇತ್ತು. ಹೀಗಾಗಿ ಮುಳ್ಳಿಗೆ ಮುಳ್ಳೆ ಉತ್ತರ ಅನ್ನೋ ಥರ ತಾಲಿಬಾನಿಗಳ ವಿರುದ್ಧ ಅಟ್ಯಾಕಿಂಗ್ ಹೆಲಿಕಾಪ್ಟರ್, ಸ್ಫೋಟಕಗಳು ಹಾಗೆ ಸೇನಾ ತರಬೇತಿಯನ್ನು ಕೂಡ ಭಾರತ ಅಫ್ಘಾನಿಸ್ತಾನದ ಅಮೆರಿಕ ಸೆಟಪ್ ಮಾಡಿದ ಸರ್ಕಾರಕ್ಕೆ ಕೊಡ್ತು.
2015ರಿಂದಲೇ ಭಾರತ ಈ ಹೆಜ್ಜೆಗಳನ್ನು ಇಡ್ತು. ಅಫ್ಕೋರ್ಸ್ ಇದು ಭಾರತ ತಾಲಿಬಾನ್ ಸಂಬಂಧವನ್ನು ಇನ್ನಷ್ಟು ಹಾಳು ಮಾಡ್ತು ನಿಜ, ಆದರೆ ಇದು ತಾಲಿಬಾನಿಗಳ ಎದೆಯಲ್ಲಿ ಭಾರತದ ಬಗ್ಗೆ ಒಂದು ಅಳುಕನ್ನು ಹುಟ್ಟು ಹಾಕುವಲ್ಲಿ ಯಶಸ್ವಿಯಾಯಿತು. ತೀರವಾಗಿ ಭಾರತವನ್ನು ಎದುರು ಹಾಕೊಂಡ್ರೆ ಭಾರತ ಈ ಥರನೂ ಮಾಡಬಲ್ಲದು ಅನ್ನೋ ಒಂದು ಮೆಸೇಜ್ ಅವ್ರಿಗೂ ಕೂಡ ಪಾಸ್ ಆಯಿತು. ಸೊ ನೆಗೋಷಿಯೇಷನ್ ಟೇಬಲ್ನಲ್ಲಿ ಮುಂದೆ ಯಾವತ್ತಾದರೂ ಕೂತ್ಕೊಂಡ್ರೆ ಪೊಸಿಷನ್ ಆಫ್ ವೀಕ್ನೆಸ್ ಬದಲಾಗಿ ಪೊಸಿಷನ್ ಆಫ್ ಸ್ಟ್ರೆಂತ್ನೊಂದಿಗೂ ನಾವು ಅವರಿಗೆ ಮಾತಾಡೋ ರೀತಿಯಲ್ಲಿ ನೀವು ನಮಗೆ ಇದು ಕೊಡಿ, ನಿಮಗೆ ಕೊಡೋಕ್ಕೆ ನಮ್ಮ ಹತ್ರನೂ ಸುಮಾರಿದೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಪಡೆಯೋಕ್ಕೆ ಸಾಧ್ಯ ಆಯಿತು. ಅಷ್ಟು ಮಾತ್ರ ಅಲ್ಲ, ಉಗ್ರರ ವಿರುದ್ಧ ಗಡಿಯಾಚೆಗೆ ನುಗ್ಗಿ ಕಾರ್ಯಾಚರಣೆ ಬೇಕಾದ್ರೆ ನಾವು ಮಾಡ್ತೀವಿ ಅನ್ನೋ ಮೆಸೇಜನ್ನು ಕೂಡ ಭಾರತ ಪಾಸ್ ಮಾಡಿತ್ತು. ನ್ಯೂಕ್ಲಿಯರ್ ಪವರ್ ಇರೋ ಪಾಕಿಸ್ತಾನಕ್ಕೆ ಭಾರತ ಹೊಡೆತ ಕೊಡ್ತು ಬ್ಯಾಕ್ ಟು ಬ್ಯಾಕ್. ಅದನ್ನು ಅಫ್ಘಾನಿಸ್ತಾನ ಕೂಡ ನೋಡ್ತಾ ಇತ್ತು. ಇವ್ರ ಸವಾಸಕ್ಕೆ ಹೋದ್ರೆ ಸ್ವಲ್ಪ ಕಷ್ಟ ಅನ್ನೋದು ಅವ್ರಿಗೂ ಕೂಡ ಅರಿವಾಗ್ತಾ ಬಂದಿತ್ತು. ಬಹಳ ದೂರ ಇಲ್ವಲ್ಲ ಅಫ್ಘಾನಿಸ್ತಾನ ನಮ್ಮಿಂದ, ಮೇನ್ಲ್ಯಾಂಡ್ ಭಾರತದಿಂದಲೂ ಕೂಡ ಅಷ್ಟೇ, ಅಲ್ಲಿ ತಾಜಿಕಿಸ್ತಾನಲ್ಲಿರೋ ಭಾರತದ ಏರ್ ಬೇಸ್ಗಳಿಂದಲೂ ಕೂಡ ಅಷ್ಟೇ. ಹಾಗಾಗಿ ಸ್ವಲ್ಪ ಭಾರತದ ವಿಚಾರದಲ್ಲಿ ಅವರು ಥಿಂಕ್ ಮಾಡೋಕೆ ಶುರು ಮಾಡಿದ್ರು. ಇದೇ ಪರಿಸ್ಥಿತಿ 2020-21 ತನಕವೂ ಇತ್ತು. ಆದರೆ 2021ರಲ್ಲಿ ಭಾರತಕ್ಕೂ ದಿಗ್ಭ್ರಮೆ ಆಗೋ ರೀತಿಯಲ್ಲಿ ಬೆಳವಣಿಗೆಗಳು ಅಲ್ಲಾದವು. ಅಫ್ಘಾನಿಸ್ತಾನವನ್ನು ಬಿಟ್ಟು ಹೋಗೋಕೆ ಅಮೆರಿಕ ರೆಡಿ ಆಯಿತು, ಓಡ್ ಹೋಗೋಕೆ. ತಾಲಿಬಾನಿಗಳು ಶಕ್ತಿ ಜಾಸ್ತಿ ಮಾಡಿಕೊಂಡ್ರು. ನೋಡ್ತಿದ್ದ ಹಾಗೆ ಅಮೆರಿಕ ಓಡ್ ಹೋಗ್ತಿದ್ದ ಹಾಗೆ ಬಂದು ಕಾಬೂಲ್ಗೆ ನುಗ್ಗಿ ಅಫ್ಘಾನಿಸ್ತಾನವನ್ನು ಟೇಕ್ ಓವರ್ ಮಾಡೇ ಬಿಟ್ರು. ಇನ್ನು ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ ನಿಮ್ಮ ಪ್ರೀತಿಯ ಮಸ್ಮಗ ಚಾನಲ್ನಲ್ಲಿ ಪ್ರೀಮಿಯಂ ಮೆಂಬರ್ಶಿಪ್ ಕೂಡ ಈಗ ಶುರುವಾಗಿದೆ. ಅದರಲ್ಲಿ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಬರ್ತಾ ಇದ್ದಾವೆ. ಮೆಂಬರ್ಸ್ ಓನ್ಲಿ ಲೈವ್ ಇಂಟರಾಕ್ಷನ್ ಕೂಡ ಮೊದಲನೇದು ಆಲ್ರೆಡಿ ನಡೆದು ಹೋಯಿತು. ಹಾಗೆ ಇನ್ನೂ ವಿಶೇಷ ಏನು ಅಂದರೆ ಸ್ನೇಹಿತರೆ, ಆ ಮೆಂಬರ್ ಓನ್ಲಿ ಕಾಂಟೆಂಟ್ಗಳಲ್ಲಿ ಯಾವುದೇ ರೀತಿಯ ಜಾಹೀರಾತು ಇರೋದಿಲ್ಲ ಅಥವಾ ಯಾವುದೇ ರೀತಿಯ ಪ್ರಾಡಕ್ಟ್ ಇಂಟಿಗ್ರೇಷನ್ ಕೂಡ ಇರೋದಿಲ್ಲ. ಪ್ಯೂರ್ ಕಾಂಟೆಂಟ್ ಎಕ್ಸ್ಪೀರಿಯನ್ಸನ್ನು ನಾವು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ಯಾವುದೇ ರೀತಿಯ ಕಮರ್ಷಿಯಲ್ ಕೊಲ್ಯಾಬೊರೇಷನ್ ಆ ವಿಡಿಯೋಗಳಲ್ಲಿ ಇರೋದಿಲ್ಲ. ಆಸಕ್ತರು ನಮ್ಮ ಚಾನಲ್ನಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ದರೆ ದಿನಕ್ಕೆ 97 ಪೈಸೆ ಚೇಂಜ್ ಆಗುತ್ತೆ. ಇಡೀ ತಿಂಗಳಿಗೆ 29 ರೂಪಾಯಿ, ಅಂದರೆ ದಿನಕ್ಕೆ ₹1ಗಿಂತ ಕೆಳಗೆ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು ಆಸಕ್ತರು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಜಾಯ್ನ್ ಆಗ್ಬೋದು. ಹಾಗೆ ಆ್ಯಪಲ್ ಯೂಸರ್ಸ್ಗೆ ನಾವು ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕ ಲಿಂಕ್ ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮೆಂಬರ್ಶಿಪ್ ಲಿಂಕ್ ಮೇಲೆ ಸಫಾರಿ ಬ್ರೌಸರಲ್ಲಿ ಹೋಗಿ ನೀವು ಜಾಯಿನ್ ಆಗ್ಬೋದು. ಸೊ ಆಗ ಆ್ಯಪಲ್ ಯೂಸರ್ಸ್ಗೆ ಆ್ಯಪಲ್ ಆ್ಯಪ್ ಸ್ಟೋರ್ನವರು ಈ 29 ಮೇಲೆ ಅವರೊಂದು ಇನ್ನೊಂದು ₹20 ಹಾಕೋದು ತಪ್ಪುತ್ತೆ. ಅವಾಗ ಆಸಕ್ತರು ದಯವಿಟ್ಟು ಕನ್ಸಿಡರ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಅಡಕತ್ತರಿಯಲ್ಲಿ ಭಾರತ, JP ಸಿಂಗ್ ಧೋವಲ್ ಹೊಸ ದಾಳ. ಇದು ನಿರ್ಣಾಯಕ ಘಟ್ಟ. ಯಾಕಂದರೆ 20 ವರ್ಷಗಳಿಂದ ಅಮೆರಿಕ ಸೆಟಪ್ ಮಾಡಿದ್ದ ಪ್ರಜಾಪ್ರಭುತ್ವ ಸರ್ಕಾರ ಜೊತೆಗೆ ಭಾರತ ತುಂಬ ಚೆನ್ನಾಗೇ ಇತ್ತು. ಜನರ ನಡುವೆ ಕೂಡ ತುಂಬ ಕೆಲಸ ಮಾಡಿ ಒಳ್ಳೆ ದೇಶ ಅಂತ ಕರೆಸ್ಕೊಂಡಿತ್ತು. ಆದರೆ 2021ರಲ್ಲಿ ತಾಲಿಬಾನ್ ಟೇಕ್ ಓವರ್ ಆದ ನಂತರ ಭಾರತ ಒಂಥರ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಂಗಾಯಿತು. ಭಾರತದ ಹೂಡಿಕೆ, ಭಾರತದ ಭದ್ರತೆ, ಇದೆಲ್ಲದರ ಕತೆ ಏನೋ ಚಿಂತೆ ಶುರುವಾಯಿತು. ಆದರೆ ಈ ಸಂದರ್ಭವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ವಿದೇಶಾಂಗ ಇಲಾಖೆ ನಿಭಾಯಿಸಿತು. ಅದರಲ್ಲೂ JP ಸಿಂಗ್, ಅಜಿತ್ ದೋವಲ್, ಜೈಶಂಕರ್ ಮತ್ತು ವಿಕ್ರಮ್ ಮಿಶ್ರಿ ಅವರ ತಂಡ ಅದ್ಭುತವಾಗಿ ರಣತಂತ್ರವನ್ನು ಹೇಳಿದ್ರು. ನಿಮ್ಮ ಮಾಹಿತಿಗಿರಲಿ, ತಾಲಿಬಾನ್ ಟೇಕ್ ಓವರ್ಗೂ ಕೆಲವೇ ದಿನಗಳ ಮುಂಚೆ ಕೂಡ ಭಾರತ ಅಫ್ಘಾನ್ ಸರ್ಕಾರವನ್ನು, ಅಂದರೆ ಅಮ್ರುಲ್ಲಾ ಸಾಲೆಹ್ ಮತ್ತು ಅಶ್ರಫ್ ಘನಿ ಅವ್ರನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೆಷರ್ ಹಾಕ್ತಾ ಇತ್ತು. ವಿಶ್ವ ಶಾಂತಿ ಪಾಲನಾ ಪಡೆ ಬರಬೇಕು ಅಂತಲೂ ಭಾರತ ಹೇಳ್ತಾ ಇತ್ತು. ಇರಾನ್, ಭಾರತಗಳು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಾ ಇದ್ವು. ಆದರೆ ಜಗತ್ತು ತಾಲಿಬಾನಿಗಳ ವಿಚಾರದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದೆ, ಏನಾದರೂ ಮಾಡ್ಕೊಳ್ಳಿ ಅಂತ ಈ ಜಾಗವನ್ನು ಬಿಟ್ಟು ಓಡ್ತಿದ್ದಾರೆ ಅವರು ಅಂತ ಗೊತ್ತಾದಾಗ ಭಾರತ ಕೂಡ ತನ್ನ ನಿಲುವನ್ನು ಇದ್ದಕ್ಕಿದ್ದಂತೆ ಚೇಂಜ್ ಮಾಡಿಕೊಡ್ತು. ಅದೇ ತಾಲಿಬಾನಿಗಳೊಂದಿಗೆ ಸಂಬಂಧವನ್ನು ಸುಧಾರಣೆ ಮಾಡಿಕೊಳ್ತಾ ಬಂದರು ರಹಸ್ಯವಾಗಿ. ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ಅಜಿತ್ ದೋವಲ್ ಮತ್ತು JP ಸಿಂಗ್. ಅಜಿತ್ ದೋವಲ್ ಅವರ ಬಗ್ಗೆ ನಿಮಗೆ ಹೇಳೋದೇ ಬೇಡ. 2014ರಿಂದ ಭಾರತ ಇಟ್ಟ ಎಲ್ಲ ಹೆಜ್ಜೆಗಳ ಬ್ರೇನ್. ಇವರ ಸಾಮರ್ಥ್ಯ, ಕೆಲಸ ಇಡೀ ದೇಶಕ್ಕೆ ಗೊತ್ತು. ಆದರೆ ಇದರಲ್ಲಿ ಗುಪ್ತವಾಗಿ ಎಫರ್ಟ್ ಹಾಕಿದ್ದು JP ಸಿಂಗ್. JP ಸಿಂಗ್ ಈಗ 2025ರಲ್ಲಿ ಇಸ್ರೇಲ್ ರಾಯಭಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಭರ್ತಿ 1.5 ದಶಕ ಪಾಕ್ ಮತ್ತು ಅಫ್ಘಾನಿಸ್ತಾನ್ ಜೊತೆ ಅವರು ಬಡಿದಾಡಿದ್ರು. 2002ನೇ ಬ್ಯಾಚ್ನ IFS ಅಧಿಕಾರಿಯಾಗಿರೋ ಸಿಂಗ್ ಭಾರತದ ವಿದೇಶಾಂಗ ನೀತಿಗೆ ಆಪದ್ ಬಾಂಧವ ಅಂತಲೇ ಇವರನ್ನು ಪರಿಗಣಿಸಲಾಗುತ್ತೆ. ಇವ್ರ ಮೇಲೆ ಸಿನಿಮಾ ಕೂಡ ಬಂದಿದೆ. ಇವರು ತಾಲಿಬಾನ್ ವಿಚಾರದಲ್ಲಿ ಎಚ್ಚರಿಕೆಯ ನಿರ್ಧಾರಗಳನ್ನು ತಗೊಂಡ್ರು. ಇಂಟ್ರೆಸ್ಟಿಂಗ್ ಅಂದರೆ JP ಸಿಂಗ್ 2008ರಿಂದ 2012ರವರೆಗೆ ಕಾಬೂಲ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಅಫ್ಘಾನಿಸ್ತಾನದಲ್ಲಿ. ಇವರು ಕಚೇರಿಯಲ್ಲಿ ಇದ್ದಾಗಲೇ ಕಾಬೂಲ್ ಸ್ಫೋಟವನ್ನು ಕೂಡ ನಡೆಸಲಾಯಿತು ರಾಯಭಾರ ಕಚೇರಿ ಮೇಲೆ. ಆದರೆ ಅದೃಷ್ಟವಶಾತ್ ಇವರು ಪ್ರಾಣಾಪಾಯದಿಂದ ಪಾರಾಗಿದ್ರು ಆಗ. ಆದರೆ ಅದಾದಮೇಲೆ 2014 ಮತ್ತು 2019ರವರೆಗೆ ಪಾಕಿಸ್ತಾನಕ್ಕೆ ಡೆಪ್ಯೂಟಿ ಹೈ ಕಮಿಷನರ್ ಆಗಿ ಇವರು ಕೆಲಸ ಮಾಡಿದ್ರು. ಸರ್ಜಿಕಲ್ ಸ್ಟ್ರೈಕ್ ಟೈಮ್ನಲ್ಲಿ, ಬಾಲಾಕೋಟ್ ಏರ್ ಸ್ಟ್ರೈಕ್ ಟೈಮ್ನಲ್ಲಿ ಭಾರತದ ನಿಲುವನ್ನು ಪಾಕಿಸ್ತಾನಕ್ಕೆ ಕಠಿಣವಾಗಿ ಅರ್ಥ ಮಾಡಿಸಿದ್ದು ಇದೇ JP ಸಿಂಗ್. ಅಷ್ಟೇ ಅಲ್ಲ, 2017ರಲ್ಲಿ ಭಾರತೀಯ ಮಹಿಳೆಯೊಬ್ಬರನ್ನು
ಬಂದೂಕಿನ ನಳಿಕೆಯನ್ನು ತಲೆ ಹತ್ರ ಇಟ್ಟು ಪಾಕಿಸ್ತಾನ ಪ್ರಜೆಯೊಬ್ಬ ಮದುವೆಯಾಗಿರ್ತಾನೆ. ಆ ಮಹಿಳೆಯನ್ನ ಉಳಿಸ್ಕೊಂಡು ವಾಪಸ್ ಭಾರತಕ್ಕೆ ಸೇಫ್ ಆಗಿ ಕರೆತರುವಲ್ಲೂ ಕೂಡ ಇವರ ದೊಡ್ಡ ಸಾಹಸ ಇರುತ್ತೆ. ಈ ನೈಜ ಕಥೆ ಆಧಾರಿತ ಸಿನಿಮಾವನ್ನ ದಿ ಡಿಪ್ಲೊಮ್ಯಾಟ್ ಹೆಸರಲ್ಲಿ ರಿಲೀಸ್ ಮಾಡಲಾಗಿದೆ, ನೆಟ್ಫ್ಲಿಕ್ಸ್ ನಲ್ಲಿ ನೋಡಿರ್ಬೋದು. ಸೊ ಇದೇ JP ಸಿಂಗ್ ತಾಲಿಬಾನಿಗಳೊಂದಿಗೆ ಮಾತುಕತೆ ಶುರು ಮಾಡ್ತಾರೆ. ಅವರು ಟೇಕ್ ಓವರ್ ಆದ ಕೂಡಲೇ ಅಲ್ಲಿ ಪಾಕಿಸ್ತಾನಕ್ಕೆ ಸಣ್ಣ ಅವಕಾಶ ಕೂಡ ಸಿಗದೇ ಇರೋ ತರ ಭಾರತ ತಾಲಿಬಾನಿಗಳನ್ನ ಪೂರ್ತಿ ತನ್ನ ಕಡೆಗೆ ಸೆಳ್ಕೊಳ್ಳುತ್ತೆ. ಪಾಕಿಸ್ತಾನ ತಾಲಿಬಾನಿಗಳನ್ನ ತಮ್ಮ ಗುಲಾಮರು ಅನ್ನೋ ತರ ಟ್ರೀಟ್ ಮಾಡ್ತಾ ಇತ್ತು. ಆದರೆ ಭಾರತ ಇದನ್ನು ಮಾಡಲಿಲ್ಲ. ರೆಸ್ಪೆಕ್ಟ್ ಕೊಟ್ಟು ತಾಲಿಬಾನಿಗಳನ್ನ ಅವರಿಂದ ರೆಸ್ಪೆಕ್ಟ್ ಅನ್ನ ಪಡ್ಕೊಳ್ತು. 2022ರ ಆರಂಭದಲ್ಲಿ JP ಸಿಂಗ್ ತಾಲಿಬಾನ್ ಗೃಹ ಸಚಿವ ಸಿರಾಜುದ್ದೀನ್ ಹಕ್ಕಾನಿಯೊಂದಿಗೆ ಮೀಟಿಂಗ್ ಮಾಡಿ ಭಾರತದ ನಿಲುವನ್ನ ಪ್ರಸ್ತಾಪ ಮಾಡ್ತಾರೆ. ಭಾರತ ತಾಲಿಬಾನ್ ಒಂದಾಗಬೇಕು ಅಂದ್ರೆ ನೀವು ನಿಮ್ಮ ನೆಲದಲ್ಲಿ ಭಾರತ ವಿರೋಧಿ ಉಗ್ರರಿಗೆ ಜಾಗ ಕೊಡಬಾರದು ಅನ್ನೋ ಮೆಸೇಜ್ ಪಾಸ್ ಮಾಡ್ತಾರೆ. ಹಾಗೆ ತಾಲಿಬಾನಿಗಳ ಆಡಳಿತಕ್ಕೆ ಹಣಕಾಸಿನ ನೆರವನ್ನ ಘೋಷಿಸ್ತಾರೆ. ಅಫ್ಘಾನ್ ಜನರ ಅಭಿವೃದ್ಧಿಗೆ ನಾವು ಕೆಲಸ ಮಾಡ್ತೀವಿ ಅಂತ ಭಾರತ ಹೇಳುತ್ತೆ. ಇದೇ ಸಂದರ್ಭದಲ್ಲಿ ಕತಾರ್ ಕೂಡ ತಾಲಿಬಾನ್ ಮತ್ತು ಭಾರತದ ಸಂಬಂಧಕ್ಕೆ ನೀರು ಹಾಕುತ್ತೆ. ಹಾಗೆ ನೋಡಿದ್ರೆ ಕತಾರ್ ಮೊದಲಿಂದಲೂ ತಾಲಿಬಾನ್ಗೆ ಭಾರತ ಸಂಬಂಧ ಬೇಕು, ಅವರನ್ನ ಪರಿಗಣಿಸಿ ಅನ್ನೋ ಮನವಿಯನ್ನ ಹೇಳ್ತಾ ಇತ್ತು ಭಾರತಕ್ಕೆ. ತಾಲಿಬಾನ್ ಟೇಕ್ ಓವರ್ ಆದ ತಕ್ಷಣ ತಾಲಿಬಾನ್ ನಾಯಕ ಮೊಹಮ್ಮದ್ ಅಬ್ಬಾಸ್ ತಾನಿಕ್ಜಾಯಿರ ಜೊತೆಗೆ ಭಾರತದ ಕತಾರ್ ರಾಯಭಾರಿ ದೀಪಕ್ ಮಿತ್ತಲ್ ದೋಹಾದಲ್ಲಿ ಮೀಟಿಂಗ್ ಮಾಡಿದ್ರು. 2021ರ ಆಗಸ್ಟ್ ಅಂತ್ಯದಲ್ಲಿ ಈ ಮೀಟಿಂಗ್ ಆಗಿತ್ತು. ಅದಾದ್ಮೇಲೆ JP ಸಿಂಗ್ ಸಭೆ ಮಾಡ್ತಾರೆ. ಅದಾದ ನಂತರ ಇದೇ ಕತಾರ್ನಲ್ಲಿ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಶ್ರಿ ತಾಲಿಬಾನ್ ವಿದೇಶಾಂಗ ಸಚಿವ ಆಮಿರ್ ಖಾನ್ ಮುಟಾಕಿಯನ್ನ ಭೇಟಿಯಾಗ್ತಾರೆ. ಅಲ್ಲೂ ಭಾರತ ತಾಲಿಬಾನ್ ಸಂಬಂಧ ಸುಧಾರಣೆಯ ಮಾತುಕತೆ ನಡೆಯುತ್ತೆ. ತಾಲಿಬಾನಿಗಳಿಗೆ ಅಕ್ಕಿ, ಗೋಧಿ, ಮೆಡಿಕಲ್ ಕಿಟ್ ಎಲ್ಲವನ್ನ ಭಾರತ ಕಳಿಸ್ಕೊಡುತ್ತೆ. ಭೂಕಂಪ ಆದಾಗ ಫಸ್ಟ್ ರೆಸ್ಪಾಂಡರ್ ಆಗಿ ಭಾರತ ಕಾಣಿಸ್ಕೊಳ್ಳುತ್ತೆ. ಹಾಗಂತ ಇಲ್ಲಿ ಪಾಕಿಸ್ತಾನ ಸುಮ್ಮನೆ ಇತ್ತು ಅಂತಲ್ಲ, ಇದನ್ನ ಬ್ರೇಕ್ ಮಾಡಬೇಕು ಅಂತ ಪಾಕ್ ಎಲ್ಲ ಪ್ರಯತ್ನ ಪಡ್ತು. ಚೀನಾವನ್ನ ಮುಂದೆ ಬಿಡ್ತು. ಸಂಬಂಧವನ್ನ ಮತ್ತೆ ಚೆನ್ನಾಗಿ ಮಾಡ್ಕೊಳಕ್ಕೆ ಅವರು ಪ್ರಯತ್ನ ಪಟ್ಟರು. ಆದರೆ ಭಾರತದ ಆಟದ ಮುಂದೆ ಇವರಿಬ್ಬರ ಗೇಮ್ ನಡೆಯಲಿಲ್ಲ. ಯಾಕಂದ್ರೆ ತಾಲಿಬಾನಿಗಳಿಗೆ ಅಷ್ಟೊಂದು ಇಷ್ಟ ಇಲ್ಲ ಅಂದ್ರೂ ಕೂಡ ಗ್ರೌಂಡ್ ಸಿಚುವೇಶನ್ ಬೇರೆ ತರ ಇತ್ತು. ಅಫ್ಘಾನಿಸ್ತಾನದ ಪಾಪ್ಯುಲೇಷನ್ ಭಾರತದ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಹೊಂದಿತ್ತು. ಅಷ್ಟೊಂದು ಹೆಲ್ಪ್ ತಗೊಂಡು ಭಾರತದ ಕಣ್ಣಿಗೆ ಕೈ ಹಾಕಿ ಅಂತ ಹೇಳಿ ತಾಲಿಬಾನಿಗಳು ಹೇಳಿದ್ರು ಕೂಡ ಅಲ್ಲಿನ ಜನಕ್ಕೆ ಹೆಂಗ್ ಮನ್ಸು ಬರುತ್ತೆ, ಅದೊಂದು ಪಾಯಿಂಟ್. ಜೊತೆಗೆ ಪ್ರತಿ ಸಲ ಕ್ರೈಸಿಸ್ ಆದಾಗ, ಸಮಸ್ಯೆ ಆದಾಗ ಭಾರತನೇ ಹೆಲ್ಪ್ ಮಾಡ್ತಾ ಬಂದಿತ್ತಲ್ವಾ. ತಾಲಿಬಾನಿಗಳು ಇವಾಗಷ್ಟೇ ಅಧಿಕಾರಕ್ಕೆ ಬಂದಿದ್ರು. ಅವ್ರ ಕೈಲಿ ಅಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಯಾವ ತಾಕತ್ತು ಕೂಡ ಇರಲಿಲ್ಲ ತಾಲಿಬಾನಿಗಳ ಕೈಲಿ. ಇವ್ರು ಯಾರೂ ಕೂಡ ಬರಲಿಲ್ಲ. ಪಾಕಿಸ್ತಾನ, ಚೀನಾ ಯಾರೂ ಕೂಡ ಆ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಲಿಲ್ಲ ಅಫ್ಘಾನಿಸ್ತಾನಕ್ಕೆ. ಈಗ ನೆಕ್ಸ್ಟ್ ಮತ್ತೆ ಸಂಕಟ ಬಂತು ಅಂತ ಹೇಳಿದ್ರೆ, ನಾವು ಭಾರತದ ಕಣ್ಣಿಗೆ ಕೈ ಹಾಕಿದ್ರೆ, ಅವ್ರು ನೆಕ್ಸ್ಟ್ ಹೆಲ್ಪಿಗೆ ಬಂದಿಲ್ಲ ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನ ಜನರಿಗೆ ಹೆಲ್ಪ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಜನ ಅವಾಗ ಏನಂತಾರೆ ತಾಲಿಬಾನಿಗಳಿಗೆ? ಅದು ಕೂಡ ತಾಲಿಬಾನಿಗಳ ಮೇಲೆ ಪ್ರಭಾವ ಬೀರಿತು. ಅಷ್ಟು ಮಾತ್ರ ಅಲ್ಲದೆ ತಾಲಿಬಾನ್ನ ಒಳಗೂ ಕೂಡ ಅಬ್ಬಾಸ್ ತಾನಿಕ್ಜಾಯಿರ್ ಅಂತಹ ಒಂದಿಷ್ಟು ಭಾರತೀಯ ಪರ ಮೈಂಡ್ ಸೆಟ್ ಹೊಂದಿರೋ ಲೀಡರ್ಗಳು ಕೂಡ ಇದ್ರು. ಹೀಗಾಗಿ ಇವೆಲ್ಲವೂ ಭಾರತದ ಪ್ರಯತ್ನಕ್ಕೆ ಸಹಾಯ ಮಾಡ್ತು. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಈ ಅಬ್ಬಾಸ್ ತಾನಿಕ್ಜಾಯಿರ್ ಇದಾರಲ್ಲ, ಭಾರತದಲ್ಲಿ ಇವರು ಸ್ಟಡಿ ಮಾಡಿ ಹೋಗಿದ್ದಾರೆ. ನಮ್ಮಲ್ಲಿ ಅವರಿಗೆ ಮಿಲಿಟರಿ ಟ್ರೈನಿಂಗ್ ಎಲ್ಲ ಸಿಕ್ಕಿದೆ ಇವರಿಗೆ. ಮತ್ತೊಂದು ಕಡೆ ಭಾರತ ಕ್ರಿಕೆಟ್ ವಿಚಾರದಲ್ಲೂ ಅಫ್ಘಾನಿಸ್ತಾನದವರ ಮನ ಗೆಲ್ತು, ಅವರಿಗೆ ಸೂಕ್ತ ಸಹಾಯ ಮಾಡಿತು. ಇದರ ಪರಿಣಾಮವೇ ಈಗ ಅಫ್ಘಾನ್ ನೆಲದಲ್ಲಿ ಭಾರತದ ಆಟ ಒಂಚೂರು ನಡೀತಾ ಇದೆ. ಅಫ್ಘಾನಿಸ್ತಾನ ಭಾರತದ ಕೈ ಬಿಟ್ಟು ಹೋಗಲಿಲ್ಲ. ತಾಲಿಬಾನ್ ಮತ್ತು ಭಾರತ ಒಂದು ಪರಸ್ಪರ ನೆರೆಹೊರೆಯವರು ಯಾವ ರೀತಿ ಮಾತಾಡ್ಕೊಳ್ತಾರೆ ಅಷ್ಟು ಮಾತಾಡಿಕೊಳ್ಳುವಷ್ಟಾದ್ರೂ ಇಟ್ಕೊಂಡಿದ್ದಾರೆ. ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಎಲ್ಲ ರೀತಿಯ ಕನೆಕ್ಷನ್ ಕಟ್ಟಾಗಿ ಹೋಗಿದೆ. ಅವಾಗ ಹೊಡೆದಾಟನೂ ಆಗ್ತಾ ಇರುತ್ತೆ. ಅವ್ರನ್ನ ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಅವ್ರ ಮಾತಾಡೋಕ್ಕೂ ನಾವು ಇಷ್ಟಪಡ್ತಾ ಇಲ್ಲ. ಆದರೆ ತಾಲಿಬಾನ್ನ ವಿದೇಶಾಂಗ ಮಂತ್ರಿ ಆಮಿರ್ ಖಾನ್ ಮುಟಾಕಿ ಒಂದು ವಾರ ಭಾರತದಲ್ಲಿ ಇದ್ದು ಹೋದ್ರು. ಸೊ ಈ ರೀತಿ ಅಫ್ಘಾನ್ ಮತ್ತು ಭಾರತದ ನಡುವೆ ಗುಡ್ ವಿಲ್ ಸಣ್ಣದಾಗಿ ಇಂಪ್ರೂವ್ ಆಗ್ತಾ ಹೋಗ್ತಾ ಇದ್ರೆ, ತಾಲಿಬಾನಿಗಳು ಮತ್ತು ಪಾಕಿಸ್ತಾನದವರು ಭೀಕರವಾಗಿ ಹೊಡೆದಾಡ್ತಿದ್ದಾರೆ. ದಿನವೂ ಯುದ್ಧ ಮಾಡ್ತಿದ್ದಾರೆ ಬಾರ್ಡರ್ನಲ್ಲಿ. ಮುಂದೆ ಕೂಡ ಸದ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಶೇಕ್ ಹ್ಯಾಂಡ್ ಮಾಡೋ ಯಾವುದೇ ಲಕ್ಷಣ ಇಲ್ಲ. ಅವ್ರ ನಡುವೆ ಬಿಡಿಸಲಾಗದಷ್ಟು ಸಮಸ್ಯೆಗಳಿದಾವೆ. ಭೀಕರ ಬಡಿದಾಟ ಇದೆ ಅವರಿಬ್ಬರ ನಡುವೆ. ಪಾಕಿಸ್ತಾನ್ ತಾಲಿಬಾನ್ ಅನ್ನೋ ಒಂದು ಸಂಘಟನೆ ಪಾಕಿಸ್ತಾನವನ್ನ ಒಳಗಿನಿಂದ ಹರಿತಾ ಇದೆ. ಅದಕ್ಕೆ ಅಫ್ಘಾನ್ ತಾಲಿಬಾನ್ ಬೆಂಬಲ ಇದೆ. ಆ ಪಾಕಿಸ್ತಾನ್ ತಾಲಿಬಾನ್ TTP ಅವರು ತುಂಬಾ ಜನ ಅಫ್ಘಾನ್ ಬಾರ್ಡರ್ ನಿಂದ ಆ ಕಡೆಯಿಂದ ಆಪರೇಟ್ ಆಗ್ತಾರೆ. ಅವ್ರನ್ನ ಹೊಡಿತೀವಿ ಅಂತ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡ್ತಿರುತ್ತೆ, ಅವರು ಪ್ರತಿಯಾಗಿ ವಾಪಸ್ ದಾಳಿ ಮಾಡ್ತಾ ಇರ್ತಾರೆ. ಇದು ಕಂಟಿನ್ಯೂಸ್ಲಿ ನಡೀತಾ ಇದೆ. ಪಾಕಿಸ್ತಾನದಲ್ಲಿ ಸರ್ಕಾರ ಸರಿ ಇಲ್ಲ, ಇವರು ಪಾಶ್ಚಿಮಾತ್ಯರಿಗೆ ಬಕೆಟ್ ಹಿಡಿತಾರೆ ಇವರು ಅಂತ ಹೇಳಿ ಅಫ್ಘಾನಿಸ್ತಾನದವರು ತಾಲಿಬಾನನ್ನ ಫುಲ್ ಪಾಕಿಸ್ತಾನಕ್ಕೆ ಹರಡೋಣ, ಅದನ್ನು ಕೂಡ ತಾಲಿಬಾನ್ ಎಮಿರೇಟ್ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಅದಕ್ಕೇನೆ TTPಯಲ್ಲಿ ಫೈಟ್ ಮಾಡ್ತಿರೋದು ಪಾಕಿಸ್ತಾನ್ ತಾಲಿಬಾನ್.
ಸೊ ಯಾವುದೇ ಕಾರಣಕ್ಕೂ ಸದ್ಯದಲ್ಲಿ ಇದು ಸರಿ ಹೋಗುತ್ತೆ ಅನ್ನೋ ಯಾವ ಲಕ್ಷಣವೂ ಇಲ್ಲ. ಆ ಕಡೆ ಬಲೂಚಿಗಳಿಗೂ ಕೂಡ ತಾಲಿಬಾನಿಗಳು ಗುಪ್ತವಾಗಿ ಬೆಂಬಲ ಕೊಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದೇ ಆರೋಪ ಈ ಕಡೆ ಭಾರತದ ಮೇಲೂ ಕೂಡ ಇದೆ. ಸೊ ಈ ಕಡೆಯಿಂದ ನಾನು, ಆ ಕಡೆಯಿಂದ ನೀನು ಹೇಳಿ 2 ತುಂಡು ಮಾಡಿ ಮತ್ತೊಂದು ಮಧ್ಯದಲ್ಲಿ ಸೀಳೋಣ ಇವ್ರನ್ನ ಅಂತ ಹೇಳಿ 2 ರಾಷ್ಟ್ರಗಳು ಭಾರತ ಮತ್ತು ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನ ಈಗ ಪಾಠ ಕಲಿಸೋಕೆ ಹೆಜ್ಜೆ ಇಡ್ತಿರೋ ಲಕ್ಷಣ ಕಾಣಿಸ್ತಾ ಇದೆ. ಜೊತೆಗೆ ಅಫ್ಘಾನಿಸ್ತಾನಕ್ಕೂ ಕೂಡ ತಾಲಿಬಾನಿಗಳಿಗೂ ಕೂಡ ಭಾರತ ಅನಿವಾರ್ಯ. ಯಾಕಂದ್ರೆ ಪಾಕಿಸ್ತಾನದಂತ ಪೂರ್ಣ ಪ್ರಮಾಣದ ಮಿಲಿಟರಿ ಸ್ಟೇಟ್ನಲ್ಲೂ ಕೂಡ ಮುಸುಕುದಾರಿಗಳು ಆಗಾಗ ಡಮ್ಮನಿಸ್ತಾ ಇರ್ತಾರೆ, ಪ್ರಮುಖ ತಲೆಗಳನ್ನು ತೆಗಿತಾ ಇರ್ತಾರೆ. ಇನ್ನು ಅಫ್ಘಾನಿಸ್ತಾನ ಇಂಟೆಲಿಜೆನ್ಸ್ ಬ್ಲ್ಯಾಕ್ ಹೋಲ್. ಅಲ್ಲಿ ಯಾರು ಬರ್ತಾರೆ, ಎಲ್ಲಿಂದ ಬರ್ತಾರೆ, ಏನು ಮಾಡ್ತಾರೆ, ಏನು ಪತ್ತೆಹಚ್ಚಕ್ಕಾಗಲ್ಲ. ತಾಲಿಬಾನಿಗಳ ಬಳಿ ಆ ಸಾಮರ್ಥ್ಯ ಮತ್ತು ಸ್ಕಿಲ್ಸ್ ಕೂಡ ಇಲ್ಲ. ಅವರು ಸ್ಟ್ರೀಟ್ ಫೈಟರ್ಸ್. ಅಲ್ಲೂ ಕೂಡ ಮುಸುಕುದಾರಿಗಳು ಏನಾದ್ರು ಆಪರೇಷನ್ ಶುರು ಮಾಡಿದ್ರೆ, ಜೊತೆಗೆ ಅಫ್ಘಾನ್ ನೆಲದಿಂದ ಉಗ್ರರು ಆಪರೇಟ್ ಆಗ್ತಿದ್ದಾರೆ ಅಂತ ಗೊತ್ತಾದ್ರೆ ಭಾರತ ಏನೂ ಮಾಡೋದು ಬೇಡ, ಕೂತಲ್ಲಿಂದಲೇ ಧ್ವಂಸ ಮಾಡೋ ತಾಕತ್ತನ್ನ ಭಾರತ ಹೊಂದಿದೆ. ಅಣುಶಕ್ತ ಪಾಕಿಸ್ತಾನವನ್ನೇ ಬಿಟ್ಟಿಲ್ಲ. ಇನ್ನು ಈ ಬೆಂಗಾಳು ಅಫ್ಘಾನಿಸ್ತಾನ ಭಾರತವನ್ನ ಹೇಗೆ ಫೇಸ್ ಮಾಡುತ್ತೆ ಅಷ್ಟು ದೂರ ಕೂತ್ಕೊಂಡು? ನಾವು ಅವ್ರಿಗೆ ಹತ್ತಿರ ಇದೀವಿ, ಅವ್ರು ನಮ್ಮಿಂದ ದೂರ ಇದಾರಲ್ಲ. ಆ ಕಡೆ ತಜಿಕಿಸ್ತಾನಲ್ಲಿ ಇದೀವಿ, ಆ ಕಡೆ ಇರಾನ್ನಲ್ಲಿ ಚಬಾರ್ ಪೋರ್ಟ್ ಮಾಡಿ ಅವರಿಗೆ ಸಮುದ್ರದ ಕನೆಕ್ಷನ್ ಕೂಡ ಕೊಟ್ಟಿದ್ದೀವಿ ನಾವು ಅವರಿಗೆ, ಅಫ್ಘಾನಿಸ್ತಾನಕ್ಕೆ. ಹಾಗಾಗಿ ಭಾರತ ಅವರಿಗೆ ಬೇಕು, ಅಥವಾ ಭಾರತದ ವಿರುದ್ಧ ಫೈಟ್ ಮಾಡಿ ಗಳಿಸ್ಕೊಳ್ಳೋದೇನು ಜಾಸ್ತಿ ಇಲ್ಲ ತಾಲಿಬಾನ್ ಅವರು, ಅಫ್ಘಾನಿಸ್ತಾನದವರು. ಅವರಿಗೆ ಇಮಿಡಿಯೇಟ್ ಆಗಿ ಪಕ್ಕದ ಮನೆ ವ್ಯವಹಾರ ನೋಡ್ಕೋಬೇಕಾಗಿದೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ಇದು ಹೀಗೇನೆ ಮುಂದುವರಿಯೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ಹಾಗೆ ಆಗ್ಲೇ ಹೇಳಿದ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಕನ್ಸಿಡರ್ ಮಾಡಬಹುದು. ನಮಸ್ತೆ.